ಅಖಂಡಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವತಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಕ್ಷೇತ್ರದ ಅಧಿಪತಿಯಾಗಿರುವ ಸದ್ಗುರು ವಿಶ್ವರಾತ್ರ ಪಾದಕ್ಕೆ ಅಣಿಮೆಣೆದು, ಮೂರ್ತಿ ಸ್ವರೂಪರಾದ ಬಗಲಾಂಬಿಕೆ ತಾಯಿಯ ಪಾದಕ್ಕೆ ಅಣಿಮೆಣೆದು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಕಾಶಿಪೀಠದ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಜಗದ್ಗುರುಗಳ ಭಗವತ್ಪಾದ ನಮಸ್ಕರಿಸುತ್ತಾ, ಹಾಗೂ ಶ್ರೀಮಠದ ಉನ್ನತ ಪರಂಪರೆ ಅಧಿಕಾರರು, ಶ್ರೀಮಠದ ಸಂಕಲ್ಪ ಕಲ್ಪಿತರು ಆಗಿರುವ ಪರಮ ಪೂಜ್ಯ ಷಡಸ್ಥಲಗೊಮ್ಮೆ ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ಅಣಿಮೆಣೆದು, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸುಗುರುದೇವರ ಪೂಜ್ಯರಿಗೂ, ವಿಶ್ವರಾಧ್ಯರ ಪೂಜ್ಯರಿಗೂ, ಹಾಗೂ ವಿಶ್ವನಾಥ ಶಾಸ್ತ್ರಿ ತಂಡದವರಿಗೂ, ಬಸವರಾಜ ಶಾಸ್ತ್ರಿಗಳಿಗೂ, ಸಿದ್ದರಾಮಣ್ಣ ಮೇತ್ರೆಯವರಿಗೂ, ಆಗಮಿಸಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಿಶ್ವರಾಧ್ಯರು ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವಾಗಿ ಕೈ ಮಾಡಿ ಕರ್ಕೊಂಡು ಹೋಗುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಇಂದು ಆತನ ಮಹಾತ್ಮನ ಅಂಗಳದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಯಾಕಂತಂದರೆ ಎಲ್ಲ ಒಂದು ಅಷ್ಟಸಿದ್ಧಿ ಮೂರ್ತಿಗಳನ್ನು ಈ ಒಂದು ನಮಗೆಲ್ಲ ಪರಿಚಯಿಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅದ. ಈ ಒಂದು ಮಠದ ಪರಂಪರೆ ಅಷ್ಟಸಿದ್ಧಿಗಳನ್ನು ಒಂದು ಮೂರ್ತಿ ದರ್ಶನವನ್ನು ಇಷ್ಟು ಹಂಗ ಹಿಂಗೆ ಅಂತಿದ್ವಿ. ಆದರೆ ಇನ್ನು ಮುಂದೆ ಮೂರ್ತಿಯ ಸಮೇತ ನಮಗೆ ದರ್ಶನ ಆಶೀರ್ವಾದವನ್ನು ಸಹ ಕೊಡ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಸುವರ್ಣ ಅಕ್ಷರದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಭಾಳ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ಜಗದ್ಗುರು ಅವರು ಸಹ ಆಗಮಿಸಿದ್ದಾರೆ. ಆ ಒಂದು ವಿಚಾರದಲ್ಲಿ ಜಗದ್ಗುರು ಅವರ ಆಶೀರ್ವಾದ ಶ್ರೀಮಠದ ಮೇಲೂ ನಮ್ಮ ಮೇಲೂ ಸದಾ ಇರಲಿ ಅಂತಕ್ಕಂಥ ಒಂದು ಆಶೀರ್ವಾದ ಅವರನ್ನು ಕೇಳಿಕೊಂಡು, ಹಾಗೂ ಈ ಮಠದ ಪೀಠಾಧಿಪತಿಗಳಾದ ಗಂಗಾಧರಪ್ಪ ಅವರು ನಿಮ್ಮೆಲ್ಲರ ಒಂದು ಸಂಪೂರ್ಣ ಅವರ ಬದುಕನ್ನು ಸಮರ್ಪವಾಗಿ ವಿಶ್ವರಾಧ್ಯರ ಭಕ್ತರಿಗೆ ತಮ್ಮ ಬದುಕನ್ನು ಸಮರ್ಪವಾಗಿ ಇಟ್ಟಿದ್ದಾರೆ. ಯಾಕಂತಂದ್ರೆ ಈ ಕ್ಷೇತ್ರಕ್ಕೆ ಬಂದು ಅಪ್ಪವರು 40 ವರ್ಷ ಆಗ್ಯದ. 40 ವರ್ಷ 400 ವರ್ಷ ಮಾಡೋಷ್ಟು ಇತಿಹಾಸ ಕೇವಲ ಒಂದು 40 ವರ್ಷದಲ್ಲಿ ಪರಮ ಪೂಜ್ಯ ಅಪ್ಪಾಜಿ ಅವರು ಮಾಡ್ಯಾರ ಅಂತಕ್ಕಂಥ ಒಂದು ಹೇಳಿ, ಅತ್ಯಂತ ವಿಶ್ವರಾಧ್ಯರ ಬದುಕನ್ನು ಪ್ರತಿ ಮೂಲಿಗೆ ಸಹ ಅಂಶಾರ ಅವ್ರ ಪವಾಡಗಳು, ಅವರು ಮಾಡಿರ್ತಕ್ಕಂಥ ಕೆಲಸ, ಯಾವ ಹುಡುಗರ ಪ್ರತಿಯೊಂದು ಮೂಲೆಗೂ ವಿಶ್ವರಾಧ್ಯರ ಯಾರಂತ ಗೊತ್ತಿಲ್ಲ. ಗಂಗಾಧರ ರೂಪವಾಗಿ ನಾವು ವಿಶ್ವರಾಧ್ಯರಿಗೆ ಕಾಣ್ತೀವಿ. ವಿಶ್ವರಾಧ್ಯರ ಗಂಗಾಧರ ಬೇರೆ ಎಲ್ಲ ಒಂದು ನಾಣ್ಯದ 2 ಮುಖ ಅನ್ನತಕ್ಕಂಥ ವಿಚಾರಗಳನ್ನು ತಿಳಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪಟ್ಟಾಭಿಷೇಕವನ್ನು ಸಹ ನೆರವೇರಿತು. ಆದರೆ ನನ್ನ ಕೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಾನು ಅವರಿಬ್ಬರು ಹಾಳಾಗಿ ದುಡಿತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.